ಅಭಿ, ಇವತ್ತು ನಮ್ಮ ಚಿಕ್ಕಪ್ಪನ ಮಗ ಸಿದ್ಲಿಂಗು ನಮ್ಮ ಮನೆ ನೀವೆಲ್ಲರೂ ಸೇರ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಎಷ್ಟು ಸತಿ ಹೇಳ್ತೀರಾ? ನಮ್ಮ ಚಿಕ್ಕಪ್ಪನ ಮಗ ಬಂದಾಗ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ನಿಮ್ ಚಿಕ್ಕಪ್ಪನ ಮಗ ಬಂದಾಗ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೊತೀವಿ. ಸಿದ್ಲಿಂಗು 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 ಅಂತ ಹೇಳ್ತಾ ಇದ್ರಲ್ಲ, ಅವನೇನು ಆಕಾಶದಿಂದ ಉದುರ್ತಾನೇನ್ರಿ? ಅವನೇನು ಪ್ರಧಾನಮಂತ್ರಿನ, ಅವನೇನು ಮುಖ್ಯಮಂತ್ರಿನ, ಇಲ್ಲ ಡಾಕ್ಟ್ರ ಅಥವಾ ಏನು ಯಜಮಾನ್ರೆ, ಆ ಸಿದ್ಲಿಂಗು ಮಹಾನ್ ಸೋಂಬೇರಿ ಅಂತೆ. ಜಾಜಿ ವಂಶಸ್ಥರು ಅಂದ್ಮೇಲೆ ಮಹಾನ್ ಸೋಂಬೇರಿಗಳೇನೋ ಜಗತ್ ಸೋಂಬೇರಿಗಳೇ ಆಗಿರ್ತಾರೆ. ರಮೇಶ್, ಅವನು ಲೇಜಿ ಫೀಲೋನೇ ಇರ್ಬೋದು, ಆದ್ರೆ ಅವನನ್ನ ಇಲ್ಲಿ ಯಾಕೆ ಕಳಿಸ್ತಿರೋದು ಹೇಳಿ? ಅವ್ನ ಬುದ್ಧಿನ ಚುರುಕು ಮಾಡೋದಕ್ಕೆ. ಸೊ ನೀವು ಎಲ್ಲರೂ ಸೇರ್ಕೊಂಡು ಅವ್ನ ಬುದ್ಧಿನ ಚುರುಕು ಮಾಡಿ. ಮನೆಯಲ್ಲಿರೋ ದಂಡ ಪಿಂಡಗಳ ಬುದ್ಧಿನೇ ನಮ್ ಕೈ ಚುರುಕು ಮಾಡಕ್ ಆಗ್ತಾ ಇಲ್ಲ, ಇನ್ನು ಹೊಸ ಹೊಸ ಮೆಂಬರ್ ಹಿಡ್ಕೊಂಬಂದು ಸದಸ್ಯರನ್ನ ಮಾಡ್ರಿ ನೀವು. ಹಲೋ, ಜಾರ್ಜಿ ಜಂಬಲ್ದಿನಿ ಸ್ಪೀಕಿಂಗ್. ಹವಿ, ಈಗಾಗಲೇ ಸಿದ್ಲಿಂಗು ಸ್ಟ್ಯಾಂಡಿಗೆ ಬಂದ್ಬಿಟ್ಟಿದಾರಂತೆ. ಏನ್ ಜರ್ಗ ಸ್ಟ್ಯಾಂಡ್ಗ? ಅಲ್ಲ, ಬಸ್ ಸ್ಟ್ಯಾಂಡಿಗೆ. ಅವನಿಗೆ ಬಸ್ಸಿಂದ ಇಳಿಯೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಅಂತೆ. ಸೊ ನೀವು ಹೋಗಿ ಅವನ ಬಸ್ಸಿಂದ ಇಳಿಸಿ ಕರ್ಕೊಂಡು ಬನ್ನಿ. ಬಸ್ಸಿಂದ ಇಳಿಸೋದಕ್ಕೆ ಅವನೇನು ಲಗೇಜ್ ಏನ್ರಿ? ಹೋಗಿ ಇಳಿಸ್ಕೊಂಡು ಬಾಳು, ಇಲ್ಲ ಅಂದ್ರೆ ಅದೇ ಬಸ್ಸಲ್ಲಿ ಕೂತ್ಕೊಂಡು ವಾಪಸ್ ಹಳ್ಳಿಗೆ ಹೊರಟುಬಿಟ್ಟೆ. ಹೋದ್ರೋಗ್ಲಿ ಬಿಡ್ರಿ, ಇಲ್ಲಿಗೆ ಅವನು ಬಂದು ಯಾವ ರಾಜಭಾರ ಮಾಡೋದು ಕೆಟ್ಟಿದೆ. ರಮೇಶ್, ಲೆಪ್ಪದ್ದು ನೀನು ಹಬಿನ ಕರ್ಕೊಂಡು ಹೋಗಿ ಅವನ್ನ ಇಳಿಸ್ಕೊಂಡು ಕರ್ಕೊಂಡು ಬರೋ. ಟೇಕ್ ದಿಸ್. ಪಾಂಡ್ರಂಗ, ನೀನು ಸಿದ್ಲಿಂಗನ್ ಯಾವತ್ತಾದ್ರೂ ನೋಡಿದ್ಯಾ? ನಾನು ಅವ್ನು ಯಾವತ್ತೂ ನೋಡಿಲ್ಲ ಕಣ. ನೋಡೋದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ನಿನ್ ತರ ಇರ್ತಾನೆ ಬಿಡ. ಅದಂಗ ಈ ಪೆದ್ರೆಲ್ಲ ಒಂದೇ ತರ ಇರ್ತಾರ. ನನ್ನ ಅವ್ನ ಲಿಸ್ಟ್ಗೆ ಸೇರಿಸ್ಬಿಟ್ಟ. ಪದ್ದಪ್ಪ, ನಿನ್ನ ಅವ್ನ ಲಿಸ್ಟಿಗೆ ಸೇರಿಸಿದ್ರು ಒಂದೇ, ಅವ್ನು ತಗೊಂಬಂದು ನಿನ್ನ ಲಿಸ್ಟಿಗೆ ಸೇರಿಸಿದ್ರು ಒಂದೇ. ಯಾವತ್ತು ಬುದ್ಧಿವಂತರ ಆಗಲ್ಲ. ಹೋಗ್ಲಿ ಬಿಡು, ಅವ್ನು ಎಲ್ಲಿದ್ದಾನೆ ಫೋನ್ ಮಾಡಿ ಕೇಳು. ಅಯ್ಯೋ ನನ್ನ ಚಿನ್ನಾರಿ, ಆಗ್ಲೇ ಪೆದ್ದ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲ. ಅವನೇ ಹೇಳ್ದಲ್ಲ ನಾನು ಬಸ್ಸಲ್ಲಿ ಕೂತಿದ್ದೀನಿ ಅಂತ. ಬಸ್ ಅವ್ರು ಅವ್ನು ಉದಿಸ್ಕೊಂಡು ಹೋಗ್ಬಿಟ್ಟಿದ್ರೆ ಒಂದ್ಸಲ ಫೋನ್ ಮಾಡ. ಅಲ್ಲ, ನಾನು ಮಾತಾಡ್ತಾ ಇರೋದು. ಇದೇ ಕ್ಯಾತನಹಳ್ಳಿ ಸೋಮಾರಿ ಸಿದ್ಲಿಂಗು ಅಂದ್ರೆ ತಾವೇನೋ? ನನ್ನ ಸೋಂಬೇರಿ ಅಂತ ನೀನು ಯಾರಪ್ಪ ಹೇಳಿದ್ದು? ಎಲೆ ಕ್ಯಾತನಹಳ್ಳಿ ನನ್ನನ್ನು ಹೆಂಗ್ ಹೊಗಳ್ತಾರೆ ಗೊತ್ತಾ? ನನ್ನ ಸೋಂಬೇರಿ ಅಂದ್ರೆ ನೀನು ಸೀದಾ ನರ್ಕಕ್ಕೆ ಹೋಗ್ಬಿಡ್ತೀಯ. ನೀನು ಮಕ ಮುಚ್ಚ, ಆಪದ ಬಂದು ಚಾಪೆ ಸುತ್ಕೊಂಡೋಗ, ನಿನ್ ತಲೆಗೆ ರಿವಿಟ್ ಹೊಡಿಯ, ನಿನ್ ಬಾಯಿಗೆ ಸ್ಕ್ರೂ ಹೊಡಿಯ, 6 ಅಡಿ 3 ಅಡಿ ನಿನ್ ಮುಚ್ಚ, ನಿನ್ ತಲೆ ಕೊಚ್ಚ. ನೀನು ಬೈದಿದ್ದೆಲ್ಲ ಆಯ್ತೇನಪ್ಪ. ಈಗ ನೀನು ಎಲ್ಲಿದೆಯಾ ಹೇಳು, ಅಲ್ಲಿಗೆ ಬಂದ್ಬಿಡ್ತೀವಪ್ಪ. ಅಲ್ಲೇನಪ್ಪ, ಬರ್ತೀವಿ. ಪದ್ದಪ್ಪ, ನೀ ಹೇಳಿದ್ದೆ ಸರಿ ಕಣ. ಬಸ್ನವ್ರು ಹೋಗ್ತಾ ಪಕ್ಕದ ಕ್ಲಾಸ್ನಲ್ಲಿ ಉದುರ್ಸ್ಕೊಂಡು ಹೋಗಿದಾರಂತೆ. ಬಾರ ಹೋಗೋಣ. ನನ್ನಿಂದ ದೊಡ್ಡ ಅಂಚಲಲ್ಲೇ ಬರಲೇ ದಡ. ಪದ್ದಪ್ಪ, ನೋಡೋದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ದಪ್ಪಗೆ ಪೆದ್ದಕ್ಕೆ ನಿನ್ನಂಗೆ ಇದ್ದಾರೆ. ಇವನೇ ಸಿದ್ಲಿಂಗ್ ಇರ್ಬೇಕಾ? ಬಾ ವಿಚಾರಿಸೋಣ. ಸೋಮಾರಿ ಸಿದ್ಲಿಂಗು ಅಂದ್ರೆ ನೀವೇ ಏನ್ರಿ? ಸಿದ್ಲಿಂಗು ನಾನೇ, ಸೋಮಾರಿಗಳು ನೀವು. ಸಿಕ್ಕದ್ನಲ್ಲಪ್ಪ. ನೋಡಪ್ಪ, ಜಾಜಿ ಅವರು ನಮ್ಮನ್ನ ಕಳ್ಸಿದಾರೆ, ನಡಿಯಪ್ಪ ಮನೆಗೆ ಹೋಗೋಣ. ಜಾಜಿ ಅವರ ಗಂಡ ಲಾಯಕ್ಕಿಲ್ಲ ಬಿಡು. ಗೊತ್ತಿತ್ತ ಕಣ, ಜಾಜಿ ಜಂಬಲ್ದಿನಿ ಅವರು ನನಗೆ ಲಾಯಕ್ಕಿಲ್ಲ ಅಂತ. ನಾನು ಹೇಳಿದ್ದು ನಮ್ಮ ಅಕ್ಕನಿಗೆ ನೀವು ಲಾಯಕ್ಕಿಲ್ಲ ಅಂತ. ಸಿದ್ಲಿಂಗಂಗೂ ಗೊತ್ತಾಗೋಯ್ತಲ್ಲ, ಪಾಪ ಹೋಗೋಣ. ಆರ ತುರ ಯಾಕೋದಕ್ಕೆ? ನೀನೇನು ಕುಂತ ಜಾಗದಲ್ಲೇ ನಿಗತ್ಕೊಂಡಿದೀಯನ? ನಡೀಲೆ ಮನೆಗೆ. ನನಗೆ ಎದ್ದೇಳಕ್ಕೂ ಬೇಜಾರು, ನಡೆಯಕ್ಕೂ ಬೇಜಾರು. ಅದಕ್ಕೆ ಏನು ಮಾಡ್ಬೇಕು? ಸಿಟಿ ಬಸ್ನ ಇಲ್ಲಿಗೆ ಕರ್ಸ್ಬಿಡಿ. ಪದಪ್ಪ, ಕಂಗ್ರಾಚುಲೇಷನ್ ಕಣ. ಬಹಳ ವರ್ಷಗಳ ನಂತರ ನಿಮ್ಗೆ ತಮ್ಮ ಸಿಕ್ಬಿಟ್ಟ. ರಾಜ, ಸಿಟಿ ಬಸ್ಸು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಲ್ಲ. ನಾವೇ ಅದನ್ನ ಹುಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಹಾಗಂದ್ರೆ ಅಲ್ಲಿವರೆಗೂ ಆಟೋದಲ್ಲಿ ಹೋಗೋಣ. ಆಟೋ ಬೇಕು ಅಂದ್ರು ಪಕ್ಕದ ರಸ್ತೆಗೆ ಹೋಗ್ಬೇಕು. ಬಾರ ರಾಜ. ಹಾಗಂದ್ರೆ ನನ್ನನ್ನ ಎತ್ಕೊಂಡು ಸುಮ್ನೆ ಎತ್ಕೊಳಕ್ಕಾಗತ್ತ? ನನಗೆ ಇಳಿಯಕ್ ಬೇಜಾರು. ಪದ್ದಪ್ಪ, ಅವನ್ನ ಕೆಳಗಿಳಿಸ್ಕೊಂಬ, ನಾನು ಕರ್ಕೊಂಡು ಬರ್ತೀನಿ. ದೇವ್ರು ಬಂತು, ದೇವ್ರು ಬನ್ನಿ. ಸಿದ್ದಿನ ದೇವ್ರವ್ವ. ಅಲ್ಲೂ ಚೆನ್ನಾಗಿ ಆಸಿ ಬೆಳಿಗ್ಗೆ ಮುಂದಿನ ವರ್ಷನೇ ತೊಟ್ಟಲು ಕಟ್ಟ ಹಾಗಾಗಲಿ ಅಂತ ದೇವ್ರನ್ನ ಬೇಡ್ಕೊ
ನನ್ನ ಮೇಲ್ಗಡೆ ಜೇಬಲ್ಲಿ ಒಂದು 10 ರೂಪಾಯಿ ಚಿಲ್ಲರೆ ಇದೆ, ಅದ್ರಲ್ಲಿ 2 ರೂಪಾಯಿ ತೆಗೆದು ತಟ್ಟೆಗೆ ಹಾಕ. ತಗೊಳಪ್ಪ. ಗಿರಾಕಿಗಾಯ್ತು, ಲಗೇಜ್ಗೆ ಕೊಡ್ಬೇಕಾಗಿದ್ದ ಧರ್ಮ ಬಿಡಪ್ಪ. ಇನ್ನೊಂದು 10 ಮಡಕ. ಜಾಜಿ ಅವ್ರೆ, ಬೇಕಾದ್ರೆ 4 ಮೂಟನ ಒಟ್ಟಿಗೆ ಹೊತ್ತಾಕ್ಬಿಡ್ತೀನಿ. ಈ ಅಪ್ಪ ಸಾವಾಸ ಮಾತ್ರ ನನ್ ಕೈಲಾಗೋದಿಲ್ಲ. ಪದ್ದು ಕಾಮಿಡಿ ಮಾಡ್ಬೇಡ. ಸಿದ್ಲಿಂಗು ಪ್ರಯಾಣ ಹೇಗಿತ್ತು? ಅಯ್ಯೋ ಅಕ್ಕ, ಅದೇನು ಪ್ರಯಾಣನೋ ಏನು, ಮುಂದೆ ಕೂತಿ ಡ್ರೈವರು ಸರಿ ಇಲ್ಲ, ಹಿಂದೆ ನಿಂತಿದ್ದ ಕಂಡಕ್ಟ್ರು ಸರಿ ಇಲ್ಲ. ಈ ಅಪ್ಪ ಸೀಟಿ ಊದಕ್ಕೆ, ಆ ಅಪ್ಪ ಬ್ರೇಕ್ ಹಾಕಕ್ಕೆ. ನಾನು ಕೂತಿದ್ದ ಸೀಟ್ ನೆಟ್ಟು ಬೋಲ್ಟ್ ಎಲ್ಲ ಕಳ್ಸ್ಕೊಂಡ್ಬಿಟ್ಟಿತ್ತು. ಆಮೇಲೇನು ಊರ್ ಬಂತು ಇಳಿ ಅಂತಾರೆ, ಇಳಿಯಕ್ಕೆ ಯಾರು ಸಹಾಯನೇ ಮಾಡಲ್ಲ. ಹೀಗಾಗ್ಲೇ ತುಂಬಾನೇ ಕಷ್ಟ ಅಪ್ಪ. ಮತ್ ಹೇಗಿದ್ಯಪ್ಪ? ನಾನೆಲ್ಲಿ ಇಳಿದೆ, ಅವರೇ ಇಲ್ಲಿ ಬಂದ ತಕ್ಷಣ ನಾನು ಉದುರಿಸ್ಬಿಟ್ಟು ಹೊಟ್ಟೋದ್ರು. ಸಿದ್ಲಿಂಗು, ನಮ್ ಜಾಜಿ ಅಕ್ಕವ್ರ ಕಡೆಗೆ ಎಷ್ಟು ಅಂತ ನಿನ್ಗೆ ಮೊದ್ಲು ಕಾಫಿ ಕೊಡ್ತಾ ಇದೀನಿ, ತಗೋ. ಕಾಫಿ ಕಪ್ ತುಂಬಾ ದೂರ ಇಟ್ಬಿಟ್ಟೆ. ಏನ್ ಮಹಾ ದೂರ ಇದೆ? 1 ಕಿಲೋಮೀಟರ್ ದೂರ ಇದೆಯಾ? ಒಂದ್ ಸ್ವಲ್ಪ ಹತ್ರ ಇಡು, ಇನ್ನೂ ಒಂದ್ ಸ್ವಲ್ಪ ಹತ್ರ ಇಡು. ಇನ್ನು ಒಂದ್ ಸ್ವಲ್ಪ ಹತ್ರ ಇಟ್ರೆ ಚಲ್ಲೋಗತ್ತೆ. ತಗೊಂಬಂದ್ ನಿನ್ ತಲೆ ಮೇಲೆ ಇಡ್ಬೇಕಷ್ಟೇ. ಕೈ ಕೊಟ್ಟು ಬೇಡ ಅಂತೀನ. ಪದ್ದು ತೆಕ್ಕೊಡ. ಇದು ಹತ್ರ ತಗೊಂಬ ಅಂತ. ತಗೋ, ಇನ್ನೂ ಹತ್ರ ತಗೋಬೇಕಾ? ಗೊತ್ತಾಗಲ್ವಾ? ಬಾಯಿವರೆಗೂ ತಂದಿದ್ಯಾ, ಕುಡಿಸ್ಬಿಡು. ಸಿದ್ಲಿಂಗು 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 ಅದ್ಕೆ ಅವ್ನ್ ಬೆಳಿಗ್ಗೆಯಿಂದ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಕಳಿಸ್ದೆ? ನಾನ್ ಯಾಕದ್ಕೆ ಅವನನ್ನ ಕಳಿಸ್ಲಿ? ಅವನೇ ಹೆದರ್ಕೊಂಡು ಹಳ್ಳಿಗೆ ಹೋಗಿರ್ಬೇಕು. ಅವನ್ ಹಳ್ಳಿ ಹೋಗ್ತಾನೆ, ಅಲ್ಲೇ ಮಲ್ಕೊಂಡ್ರೆ ದರ್ಶನ ಕಾಣ್ತಾ ಇಲ್ಲ. ಹಬಿ ಹಬಿ ಕಮ್ ಹಿಯರ್. ವಾಟ್ ಗುಬ್ಬೆ? ಹಬಿ, ಸಿದ್ಲಿಂಗು ಅಲ್ಲಿ ಫ್ಲಾಟ್ ಆಗಿ ಮಲಗಿದಾನೆ, ಹೋಗಿ ಎಪ್ಸಿ. ಹೋಗ್ರೆ ಅವನನ್ನ ಮಲ್ಸೋದಕ್ಕೆ ನಾನೇ ಎಬ್ಸೋದಕ್ಕೆ ನಾನಾ? ಅಷ್ಟೇ ಅಲ್ಲಣ್ಣ, ಅವ್ನು ಈ ಮನೆಯಲ್ಲಿ ಇರೋವರೆಗೂ ಅವ್ನ ಎಲ್ಲಾ ಕೆಲ್ಸಗಳನ್ನು ನೀನೇ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಹೋಗಿ ಎಪ್ಸಿ. ಏ ಸಿದ್ಧಲಿಂಗ, ನಿನಗೀಗ ಕಾದಿದೆ. ಸೂರ್ಯ ಪರಮಾತ್ಮ ನಮ್ಮನೆ ದೇವ್ರು. ಸೂರ್ಯ ಹುಟ್ಟೋಕ್ಕೂ ಮುಂಚೆ ನಾ ಏನಾದ್ರು ಇದ್ರೆ ಸೂರ್ಯ ದೇವರಿಗೆ ಅವಮಾನ ಮಾಡ್ದಂಗೆ. ಮುಂಚೆನೆ ಬಾಯಿ, ಸೂರ್ಯ ಹುಟ್ಟೋದ್ಕಿಂತ ಮುಂಚೆನೆ ಎದ್ದೇಳ್ಬೇಕು. ಸೂರ್ಯ ಹುಟ್ಟಿದ ಮೇಲೆ ಎದ್ರೆ ಆ ಸೂರ್ಯದೇವ ಮಕ್ ಉಗಿದು ಬಿಡ್ತಾನೆ. ನಮ್ಮ ಹಳ್ಳಿಲಿ ಹಂಗಲ್ಲಪ್ಪ, ಸೂರ್ಯ ಹುಟ್ಟಿ ಮೇಲೋಗಿ ತೆಂಗಿನ ಮರದ ಪಕ್ಕ ಕಾಣಿಸ್ಕೊಂಡ್ರೇನೆ ನಮಗ್ ಬೆಳಕು ಹರಿದಂಗೆ. ನೋಡಪ್ಪ ಸಿದ್ಲಿಂಗು, ಇದು ಸಿಟಿಲಿ ಬಿಲ್ಡಿಂಗ್ಸ್ ಜಾಸ್ತಿ, ಹಾಗಾಗಿ ತೆಂಗಿನ ಮರಗಳು ಕಾಣಿಸಲ್ಲ. ನೋಡು, ಬೆಳಗ್ಗೆ ಆಗಿದೆ, ಎದ್ದು ಬ್ರಷ್ ಮಾಡು. ಕೋಳಿನೇ ಕೂಗಿಲ್ಲ. ಸಿದ್ಲಿಂಗು, ಇಲ್ಲಿರೋ ಕೋಳಿನೆಲ್ಲ ಕುಯ್ದು ಕೈಮಾ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಕೋಳಿ ಗಿಳಿ ಇಲ್ಲ ಎದರ ಮೇಲೆ. ನಮ್ಮನ್ನ ಯಾರಾದ್ರೂ ಸ್ವಲ್ಪ ಎಬ್ಬಿಸ್ತೀರಾ? ನನ್ನ ಕಣ್ಣನ್ ಸ್ವಲ್ಪ ಉಜ್ತೀರಾ? ಕಣ್ಣು ತೆಗಿಯಕ್ಕಾಗ್ಬೇಕಲ್ಲಪ್ಪ. ಪದ್ದಪ್ಪ ಹಾಕೊಂಡು ಉಜ್ಜಪ್ಪ. ನಾನು ಸೂರ್ಯನ ನೋಡ್ದೆ ನನ್ನ ನಿತ್ಯ ಕರ್ಮಗಳನ್ನ ಮಾಡೋದಿಲ್ಲ. ಪದ್ದು, ಅವನ ವಿಂಡೋವರೆಗೂ ಕರ್ಕೊಂಡು ಹೋಗಿ ಸೂರ್ಯ ದೇವನ ದರ್ಶನ ಮಾಡಿ ಕರ್ಕೊಂಡ್ ಬರೋ. ನನಗೆ ಅಲ್ಲಿವರೆಗೂ ನಡೆಯೋದಕ್ಕೆ ಬೇಜಾರು. ಸೂರ್ಯನ್ನೇ ಇಲ್ಲಿ ಕರ್ಕೊಂಬಂದು ನನಗೆ ತೋರಿಸಿ. ಸಿದ್ದಪ್ಪ, ನಿನಗೆ ಹಲ್ಲು ಉಜ್ಜಬೇಕು, ಸ್ನಾನ ಮಾಡ್ಬೇಕು ಅಂತ ಏನ್ ಅನ್ಸಲ್ವಾ? ತಿಂಡಿ ತಿಂದ್ಬಿಟ್ಟು ಸ್ನಾನ ಮಾಡಿದ್ರೆ ಪರಿಣಾಮ ಏನಾಗ್ಬೋದು ಅಂತ ಯೋಚಿಸ್ತಾ ಇದ್ದೀನಿ. ಹಾಗೆ ಮಾಡಿದ್ರೆ ಹೊಟ್ಟೆ ದೇವರು ಕೋಪ ಮಾಡ್ಕೋತಾನೆ. ಹೊಟ್ಟೆ ದೇವ್ರನ್ನ ನಮ್ಮ ಹತ್ರ ಕರ್ಕೊಂಬಂದ್ರೆ ಏನಾದ್ರೂ ಸ್ವಲ್ಪ ಹೇಳ್ಬೋದಪ್ಪ. ಹೋಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದು ಇವತ್ತು ಗೊತ್ತಾಯ್ತಾ? ಬನ್ನಿ ಇಲ್ಲಿ. ವಾಟ್ ಹ್ಯಾಪನ್ ಪಲ್ಲು? ಅದಕ್ಕೆ ನಿಮ್ ಚಿಕ್ಕಪ್ಪನ ಮಗ ಸ್ನಾನ ಮಾಡಕ್ಕೆ 108 ತಕರಾರು ತೆಗಿತಾ ಇದ್ದಾನೆ. ನೋಡ್ತಾ ಇರು ಹೇಗ್ ಸ್ನಾನ ಮಾಡ್ತಾನೆ ಅಂತ. ಹಬಿ ಅಂಡ್ ಪದ್ದು, ಕಮ್ ಹಿಯರ್. ಹಬಿ, ಕರ್ಕೊಂಡು ಹೋಗಿ ಬೇಗ ಸ್ನಾನ ಮಾಡಿಸಿ. ನನ್ನಲ್ಲ, ಸಿದ್ಲಿಂಗನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ. ನಾನು ಆ ಎಮ್ಮೆಗೆ ಸ್ನಾನ. ಇವನ ವಿಶಾಲವಾದ ಬೆನ್ನನ್ನ ನಾನು ಉಜ್ಬೇಕಾ? ನನ್ನ ಬೆನ್ನೆ ನಾನು ಉಜ್ಕೊಳ್ಳೋದಿಲ್ಲ. ಏನ್ ಮಾಡಕ್ಕಾಗುತ್ತೆ? ಅವ್ನು ಲೇಸಿ ಫೀಲ್. ಕರ್ಕೊಂಡು ಹೋಗಿ ಬೇಗ ಸ್ನಾನ ಮಾಡಿಸಿ. ಹೋಗ್ರೆ ಅವ್ರಿಗೆ ಸ್ನಾನ ಮಾಡೋದ್ರಿಂದ ನನಗೆ ಸಿಕ್ಕ ಭಾಗ್ಯನಾದ್ರೂ ಏನು ಅಂತ ಹೇಳಿ. ಹಬಿ, ಇವತ್ತು ನೀವು ಇವನಿಗೆ ಸ್ನಾನ ಮಾಡಿಸಿದ್ರೆ ನಾಳೆ ನಾನು ನಿಮ್ಗೆ ಸ್ನಾನ ಮಾಡಿಸ್ತೀನಿ. ಇದೇನು ಇಷ್ಟೇ ನೀರಲ್ಲಿ ಸ್ನಾನ ಮಾಡಿಸ್ತೀರಾ? ಲೇ ಪುಣಾತ್ಮ, ಸಾಧ್ಯವಾದಷ್ಟು ಕಡಿಮೆ ನೀರನ್ನ ಖರ್ಚು ಮಾಡಿ ಅಂತ ನಮ್ಮ ಘನ ಸರ್ಕಾರದವರು ದುಡ್ಡು ಖರ್ಚು ಮಾಡಿ ಜಾಹೀರಾತು ಮಾಡಿ ಜನಗಳಿಗೆ ತೋರಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಇವನು ಯಾರು ಅಷ್ಟೇ ನೀರು ಸ್ನಾನ ಮಾಡಿಸ್ತಾ ಇದ್ದಾರೆ ಅಂತ ಕೇಳ್ತೀಯಲ್ಲ,
ನೀರು ಸಿಕ್ತು ಅಂತ ಹೇಳ್ಬಿಟ್ಟು ತಿಂಗಳಿಗೆ ಆಗೋಷ್ಟು ಸ್ನಾನ ಒಂದೇ ದಿವ್ಸಕ್ಕೆ ಮಾಡ್ಕೊಂಡ್ಬಿಡ್ಬಾರ್ದು. ಅದೆಲ್ಲ ಆಗಲ್ಲ ರೀ. ನಾನು ಹಳ್ಳಿಲಿ ಇರ್ಬೇಕಾದ್ರೆ ಪಂಪ್ ಸೆಟ್ ಕೆಳಗಡೆ ಕೂತ್ಕೊಂಡ್ಬಿಡ್ತಿದ್ದೆ. ಗದ್ದೆಗೆ ಹೋಗೋ ನೀರೆಲ್ಲ ನನ್ನ ಮೇಲೆ ಬಿದ್ದೆ ಹೋಗ್ತಾ ಇತ್ತು. ಕರೆಂಟ್ ಕಟ್ ಆಗೋವರೆಗೂ ಸ್ನಾನ ಮಾಡ್ತಾ ಇದ್ದೆ. ಇಲ್ಲೂ ಹಾಗೆ ಮಾಡ್ಸೋಂಗಿದ್ರೆ ಮಾಡಿಸಿ, ಇಲ್ಲದ್ರೆ ಉಟ್ಟು ಬಟ್ಟೆಲ್ಲ ಹಳ್ಳಿಗೆ ಹೋಗ್ಬಿಡ್ತೀನಿ. ಸದ್ಯಕ್ಕೆ ಬಕೆಟ್ ನೀರಲ್ಲಿ ಸ್ನಾನ ಮಾಡೋ, ಆಮೇಲೆ ಪೈಪ್ ಹಚ್ಚಿ ಹೊಡಿತೀವಿ. ಬನ್ನಿ ಬಿಚ್ಚರೆ. ಬನಿಯನ್ ಬಿಚ್ಚಕ್ ಬೇಜಾರು, ನೀವೇ ಬಿಚ್ಚಿ. ಬಿಚ್ಚಪ್ಪ. ನಿಂದಲ್ಲ ಕಣ, ಅವ್ನು ಬಿಚ್ಚ. ಚಂಪಾ, ಯಾರ್ಯಾರು ಕೂತಿರೋದು? ಸಿದ್ಲಿಂಗು ಸಿದ್ಲಿಂಗುನ ನನ್ನಗಿಂತ ಬೆಳ್ಳಗಾಗ್ಬಿಟ್ಟಿದ್ದಾನೆ. ತಿಂಗಳ ಸ್ನಾನ ಎಲ್ಲ ಒಟ್ಟಿಗೆ ಮಾಡ್ಸೋದಲ್ಲ, ಅದಕ್ಕೆ ಹಾಗೆ ಕಾಣಿಸ್ತೇನೆ. ದಿನ ಸ್ನಾನ ಮಾಡೋದಕ್ಕೆ ಏನು ಬಂದಿದೆ ದೊಡ್ಡೋಗ. ಸಣ್ಣ ತಿನ್ನೋಕೇನಾದ್ರೂ ಬಡಿ, ಇಲ್ಲಾಂದ್ರೆ ಬಾಯ್ ಬಡ್ಕೊಂಡ್ಬಿಟ್ಟಾನು. ಓಹೋ, ತಿಂಡಿನಾ? ಯಾಕೆ ಹಸು ಆಗ್ತಾ ಇಲ್ವಾ? ಹಸುವೇನೋ ಆಗ್ತಾ ಇದೆ, ಆದ್ರೆ ತಿನ್ನೋದಕ್ಕೆ ಬೇಜಾರು. ಯಾರಾದ್ರೂ ತಿನ್ಸೋದಕ್ಕಿದಾರ? ಮದುವೆ ಮಾಡ್ಕೊ ಬಂದೋಳು ತಿನ್ನಿಸ್ತಾಳೆ. ನೀವು ಬಿಡವಾಗಿದ್ದೀರಾ? ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಬೂರ್ಬಿಡ್ರಿ. ಇರ್ಲಿ, ಅವಾಗ ಏನ ತಿನ್ಸ್ಬೇಕಂತೆ ತಿನ್ಸಿ. ನಾನೇ ತಿನ್ಸ್ಲಿ ಅದಕ್ಕೆ ಅಂತ. ನಾನಿಲ್ಲ ಇಲ್ಲಿ. ಹಬಿ ಸಿದ್ಲಿಂಗಿಗೆ ಉಪ್ಪಿಟ್ಟು ತಿನ್ಸ್ಬೇಕಂತ ತಿನ್ಸಿ. ಈಗ ನೀವು ಅವನಿಗೆ ತಿನ್ಸಿದ್ರೆ ನಾನು ನಿಮ್ಗೆ ಏನಾದ್ರೂ ತಿನ್ನಿಸ್ತೀನಿ. ಅದೆಲ್ಲಿಂದ ಬಂದು ನನ್ನ ಜೀವ ಗಂಟು ಬಿದ್ದ. ಇಲ್ಲಪ್ಪ ಭಯಾನ. ಬಾಯಿ ತೆಗಿಯೋದಕ್ಕೆ ನನಗೆ ಸ್ವಲ್ಪ ಬೇಜಾರಾಗ್ತಾ ಇದೆ. ಈಗ ನನಗೆ ಸಾಕು, ಒಂದು ಅರ್ಧ ಗಂಟೆ ಬಿಟ್ಟು ಬಂದು ತಿನ್ಸು. ಲೇ ಪದ್ದು, ಬಾರೋ ಇಲ್ಲಿ. ಏನಪ್ಪ ನಿಂದ? ನೀವೆಲ್ರೂ ಎಲ್ಲರೂ ಹೋಗ್ತಾ ಇದ್ದೀರಾ? ಎಲ್ಲ ಕರ್ಕೊಂಡು ಹೋಗ್ತಾ ಇದಾರೆ, ಹೋಗ್ತಾ ಇದೀನಿ. ಇರೋ ವಿಷಯ ಹೇಳಕ್ ನಿನ್ಗೇನೋ ದಾಡಿ. ಬೆಣ್ಣೆ ಗುಲ್ಕನ್ ಮೇಳ ನಡೀತಾ ಇದೆ, ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ಇದೀವಿ. ಬೆಣ್ಣೆ ಗುಲ್ಕನ್ ಅಂದ್ರೆ ನಂಗೂ ತುಂಬಾ ಇಷ್ಟ, ನಾನು ಬರ್ತೀನಿ. ನಿಮ್ ಯಾರ ಓದ್ಕೊಂಡು ಹೋಗೋರು? ಮನೆ ಬಾಗ್ಲವರೆಗೂ ಆಟೋ ತಗೊಂಬ, ಆಟೋ ಹೋಗೋಣ. ಅಲ್ಲಿವರೆಗೂ ಏನೋ ಆಟೋದಲ್ಲಿ ಬರ್ತೀಯಾ? ಅಲ್ಲಿಂದ ಮುಂದೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಲ್ಲ, ಆವಾಗ ಹೇಗ್ ಬರ್ತೀಯಾ? ನೀನಿದೆಯಲ್ಲ, ಎತ್ಕೊಂಡು ಹೋಗು. ಹಬಿ ನೀವು ಇಲ್ಲೇ ಇದ್ದು ಅವನನ್ನ ವಾಚ್ ಮಾಡಿ.
ಅರೇ ಈ ಬೆಣ್ಣೆ ಗುಲ್ಕನ್ ಅಂದ್ರೆ ನನಗೂ ಇಷ್ಟ ಕಣ್ರಿ. ಅದರಲ್ಲೂ ನಿಮ್ಮ ಜೊತೆನಲ್ಲಿ ಬಂದು ತಿನ್ನೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಬನ್ನಿ ಹೋಗೋಣ. ಅಭಿ ನೀನ್ ನನ್ ಜೊತೆ ಬಂದ್ರೆ ಇವನನ್ನ ಯಾರು ವಾಚ್ ಮಾಡೋದು? ಆಮೇಲೆ ಇವನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಕುಂತ ಜಾಗ ಬಿಟ್ಟು ಅಲ್ಲಾಡ್ಲಾರ್ದಂತ ಸೋಂಬೇರಿ ಅವನೇನ್ರಿ ಹೆಚ್ಚು ಕಮ್ಮಿ ಮಾಡ್ಕೊತಾನೆ. ಬನ್ರಿ ಹೋಗ್ಬಿಟ್ಟು ಬರೋಣ. ಅಲ್ಲ ನಂಗೆ ತಲೆ ಕೆಟ್ರೆ ನಾ ಕೂತಲೆ ಏನ್ ಬೇಕಾದ್ರೂ ಮಾಡ್ಕೊಂಡ್ಬಿಡ್ತೀನಿ. ಪೇಪರ್ ಓದ್ಬೇಕು ಅನ್ನಿಸ್ತಪ್ಪ. ಪೇಪರ್ ನನಗೆ ಯಾರು ತೆಕ್ಕೊಡೋರು? ಬಂದು ನಿನ್ನ ಕುತ್ತಿಗೆ ಮೇಲೆ ನನ್ನ ಕಾಲ ನಿಕ್ಬಿಡ್ತೇನೋ. ನೋವಾದಾಗ ಹೇಳ್ತೀನಿ, ಬಂದು ತುಳಿರಿ. ನಾನು ನಿಮ್ಮ ಮನೆ ಯಜಮಾನ ಕಣ. ನಾನು ನಿನ್ನ ಜವಾನ ಅನ್ಕೊಂಡಿದ್ದೀನ. ನಾನು ಯಾಕೆ ನೀನ್ ಹೇಳೋ ಕೆಲಸಗಳನ್ನ ಮಾಡ್ಬೇಕು? ಅಭಿ ಡೋಂಟ್ ಟಾಕ್ ರಬಿಶ್. ಇವನನ್ನ ಈ ಮನೆಗೆ ಯಾಕೆ ಕರ್ಸಿದ್ದು? ನಿಮ್ ಹಾಗೆ ಚುರುಕ್ ಮಾಡೋದಕ್ಕೆ. ಪಾಂಡುರಂಗ ಗಂಡುಗಲಿ ಹಂಗ ತೋರಿಸಿದ್ಮೇಲೆ ನಿನ್ನ ಗಂಟೆಗಲಿ ಅಂತ ಏನು ಅಂತ ಅದೇನು ಅಂತ ಹೇಳಿ. ನಾವೆಲ್ಲ ಹೋಗ್ಬಿಟ್ಟು ಬರ್ತೀವಿ, ನೀನ್ ಇಲ್ಲೇ ಇರೋ. ನಿನಗೆ ಬೆಣ್ಣೆ ಗುಲ್ಕನ್ ತಾನಿಯಪ್ಪ, ನಾನ್ ತಂದು ಕೊಡ್ತೀನಿ ಬಿಡು. ಬಂದ್ರ ಲೇಟ್ ಆಗುತ್ತೆ, ಎಲ್ಲ ಬನ್ನಿ. ಮುಚ್ಚಲೆ ಬಾಯಿ. ಅಲ್ಲ ಪಾಪ, ನನ್ನಿಂದ ನಿನಗೆ ಬೆಣ್ಣೆ ಗುಲ್ಕನ್ ತಪ್ತು. ನನಗೆ ಬೆಣ್ಣೆ ಅಂದ್ರೆ ಏನು ಗೊತ್ತು, ಈ ಗುಲ್ಕನ್ ಅಂದ್ರೆ ಏನು ನನಗೆ ತಲೆ ತುಂಬಾ ನೋಯ್ತಾ ಇತ್ತು, ಈಗ ವಾಸಿ ಆಯ್ತು. ಇನ್ನೊಂದ್ಸತಿ ನನಗೆ ಹೇಳ್ದೆ ನನ್ನನ್ನು ಮುಟ್ಟಿದ್ರೆ ಅಕ್ಕಂಗೆ ಫೋನ್ ಮಾಡ್ಬಿಡ್ತೀನಿ. ಮಾಡಬೇಡ ಕಣ. ಈ ಗುಲ್ಕನ್ ಅಂದ್ರೆ ಏನು ಅಂತ ಕೇಳಿದೆ ಅಲ್ವೇನಾ? ನೋಡ, ಈ ಗುಲ್ಕನ್ ಅನ್ನ ಬೆಣ್ಣೆ ಜೊತೆ ಬೆರೆಸ್ಕೊಂಡು ತಿಂದ್ರೆ ಒಳ್ಳೆ ಸ್ವರ್ಗದಲ್ಲಿ ಓಡಾಡ್ಕೊಂಡಂಗಿರುತ್ತೆ ಕಣ. ಅವ್ರ ಪಾಡಿಗೆ ಅವ್ರು ಹೋಗಿರ್ಲಿ. ಈಗ ನನಗೆ ನಿನಗೆ ಬೆಣ್ಣೆ ಗುಲ್ಕನ್ನ ಕಟ್ಸ್ಕೊಂಡ್ ಬರ್ತೀನಿ. ನೀನೊಬ್ಬನೇ ಇಲ್ಲೇರು, ನಾನು ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಬೇಗ ಬರ್ಬೇಕು, ಇಲ್ಲದೆ ಹೋದ್ರೆ ಅಕ್ಕಂಗೆ ಫೋನ್ ಮಾಡ್ಬಿಡ್ತೀನಿ. ನಿನ್ನ ಫೋನ್ ನಾನು ಎತ್ಕೊಂಡು ಹೋಗಿರ್ತೀನಿ. ಅದೇ ಹೆಂಗ್ ಫೋನ್ ಮಾಡ್ತೀನಿ? ದಡ್ಡ ಲ್ಯಾಂಡ್ಲೈನ್ ಇಂದ ಫೋನ್ ಮಾಡ್ತೀನಲ್ಲೇ ದಡ್ಡ. ಏನಿದು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಫೋನ್ ಮಾಡ್ಬೇಕು ಅಂದ್ರೆ ಫೋನ್ವರೆಗೂ ನಡ್ಕೊಂಡು ಹೋಗ್ಬೇಕು. ಲ್ಯಾಂಡ್ಲೈನ್ ವೈರ್ ಕಿತ್ತಾಕ್ಬಿಟ್ಟಿದಾನ. ಪಾಂಡುರಂಗ ಮಾಡ್ತೀನಿ ಇರು. ಅಯ್ಯೋ, ಇಳಿಬೇಕು ಅಂದ್ರೆ ನನ್ನ ಕಾಲ್ಗಳೇ ನಡಿಬೇಕಲ್ಲಪ್ಪ. ರಾಮಪ್ಪ, ಗೋವಿಂದಪ್ಪ, ಕೃಷ್ಣಪ್ಪ, ಯಾರಾದ್ರೂ ಬಂದ್ರಪ್ಪ, ನನ್ನ ಕೂಡ ಹಾಕ್ಬಿಟ್ಟಿದ್ದಾರೆ, ಕಾಪಾಡ್ರಪ್ಪ, ಬಿಡಿಸ್ರಪ್ಪ. ಎಲೆ ಕ್ಯಾತ್ನಳ್ಳಿ ಸಿದ್ಲಿಂಗ, ನಾನು ನನ್ನನ್ನೇ ಕೂಡ ಹಾಕ್ಬಿಟ್ಟು ಹೋಗ್ತೀಯ ಪಾಂಡುರಂಗ. ಇರೋ, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಈಗಿದೆ ಮಜಾ. ನಾನು ಎಲೆ ಕ್ಯಾತನಹಳ್ಳಿ ಸಿದ್ಧಲಿಂಗ. ಈ ಪಾಂಡುರಂಗ ಗಂಡುಗಳಿಗೆ ನನ್ನ ಕಿಡ್ನಾಪ್ ಮಾಡಿ ಮನೆಯಲ್ಲಿ ಬಂಧಿಸಿದ್ದಾನೆ. ಬಂದು ಬಿಡಿಸಿ. ಸಾರ್, ಇಷ್ಟು ದಿವಸದ ಮೇಲೆ ಒಂದು ಒಳ್ಳೆ ಕೇಸ್ ಸಿಕ್ತು. ಆ ಪಾಂಡುರಂಗಂಗೆ ಬಲಿ ಹಾಕೋದಕ್ಕೆ ಒಳ್ಳೆ ಅವಕಾಶ. ಇನ್ಸ್ಪೆಕ್ಟರ್ ಮರ್ಯಾದನೆ ಇಲ್ದಿರ ಏಕವಚನದಲ್ಲಿ ಮಾತಾಡ್ತಾನೆ. ಬಾ, ಮಾರಿ ಹಬ್ಬ ಕಾಣಿಸ್ಬಿಡ್ತೀನಿ. ಡಿಸ್ಕನೆಕ್ಟ್. ಆ ಕಿಡ್ನಾಪ್ ಆದ ವ್ಯಕ್ತಿ ಮನೆ ಎಲ್ಲೂ ಕಾಣಿಸ್ತಾನಿಲ್ವಲ್ಲ ಸರ್? ಹಾಗಿದ್ಮೇಲೆ ಅವನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬಿಡ್ಬೇಕಡ. ಪಾಂಡುರಂಗ ಹೊಡೀರಿ ಸರ್ ಫೋನು. ಫೋನು ಡಿಸ್ಕನೆಕ್ಟು, ನಿಮ್ಮ ತಲೆನೂ ಡಿಸ್ಕನೆಕ್ಟು. ರಿಸೀವ್ ಮಾಡ್ತಾ ಇಲ್ಲ ಕಣ. ಸಾರ್, ಬೇಕು ಅಂತ ಆಟ ಆಡ್ತಾ ಇದಾರೆ, ಬಿಡ್ಬೇಡಿ. ಆ ಭಾಷಣ ಮಾಡ್ತಾರಲ್ಲ ಅವ್ರು ಬಿಡಿರಿ. ಮಾಡಿರಿ ಸರ್, ಅವ್ರಿಗೆ ಹೇಳ್ತೀನಿ. ರಿಸೀವ್ ಮಾಡ್ತಿಲ್ಲ ಸರ್? ರಿಸೀವ್ ಮಾಡಿದ್ರು ಕಣ. ಹಲೋ ರೀ ಜಾಜಿ ಅವರೇ, ನಾನು ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಮಾತಾಡ್ತಾ ಇರೋದು. ನಾನು ನಿಮ್ಮ ಮನೇಲಿ ಇದ್ದೀನಿ, ಅರ್ಜೆಂಟಾಗಿ ಬನ್ನಿ. ಓಕೆ. ಸರ್, ಎಲ್ಲೂ ಕಾಣಿಸ್ತಾರೆ ಸರ್. ಮನೆ ಎಲ್ಲ ಬೇಕು ಅನ್ನಿಸ್ತಾ ಇದೆ. ಏನಕ್ಕೋಸ್ಕರ ಕಿಡ್ನಾಪ್ ಮಾಡ್ಬೋದು? ಇನ್ನೇನಕ್ಕೆ ಸರ್, ಈ ಗಂಡುಗಲ್ಲಿ 10 ಲಕ್ಷನೋ 50 ಲಕ್ಷನೋ ಕೇಳಿರ್ತಾನೆ, ಅವ್ನು ಕೊಟ್ಟಿರಲ್ಲ. ಅವ್ನು ಮುಗಿಸ್ಬಿಟ್ಟು ಯಾವುದೋ ತೋಪ ಬಿಸಾಕಿರ್ತಾರೆ. ಈಗ ಡೆಡ್ ಬಾಡಿ ಹುಡ್ಕೋದು ನಮ್ಮ ಕೆಲಸ. ಇನ್ಸ್ಪೆಕ್ಟರ್, ವಾಟ್ ಹ್ಯಾಪನ್? ವಾಟ್ ಹ್ಯಾಪೆಂಡ್ ನೋಡಿ. ವಾಟ್ ಇಸ್ ದಿಸ್? ಸಿದ್ಲಿಂಗ ಕಿಡ್ನಾಪ್? ನೋ ನೋ ನೋ, ಹೀಗಾಗೋ ಚಾನ್ಸ್ ಇಲ್ಲ. ಅವನ ನೋಡ್ಕೊಳ್ಳಿ ಅಂತ ಹಬಿನ ಮನೇಲಿ ಬಿಟ್ಟು ಹೋಗಿದ್ದೆ. ಆದ್ರೆ ಅವನು ಇಲ್ಲ,
ಅನುಮಾನನೇ ಇಲ್ಲ ಸರ್. ಅವ್ನು ಕಿಡ್ನಾಪ್ ಆಗಿರೋದಂತೂ ಗ್ಯಾರಂಟಿ. ಅಲ್ಲ ಅವನು ಯಾರು, ಎಲ್ಲಿಂದ ಬಂದ, ಏನಕ್ಕೋಸ್ಕರ ಬಂದ, ಯಾತಕ್ಕೋಸ್ಕರ ಕಿಡ್ನಾಪ್ ಆದ ಅನ್ನೋ ಡೀಟೇಲ್ ನಿಮ್ಗೆ ನನಗೆ ಹೇಳ್ಬೇಕು. ಸರ್ ಅವನು ನಮ್ಮ ಚಿಕ್ಕಪ್ಪನ ಮಗ ಸಿದ್ಲಿಂಗು ಅಂತ. ಹಿಂಗಾಯ್ತು ಸರ್. ಜಗತ್ತಲ್ಲಿ ಇಂಥ ದೊಡ್ಡರು ಇರ್ತಾರ? ನೀವೇ ಇದ್ದೀರಲ್ಲ ಸರ್. ಕರೆದ್ರೆ ಮನೆಗೆ ಹೋಗ್ಬಿಡಿದ್ಯಾ? ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡ, ಏನ್ ಬಂದಿದ್ದು? ಪಾಂಡುರಂಗ, ನಾನು ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಶಿಶುಪಾಲ, ನಂಗೆ ಗೊತ್ತಾಗೋಯ್ತು ಬಿಡ. ತಿಂಗಳು ಕೊನೆ, ಒಂದೇ ಒಂದು ಕೇಸನ್ನು ಹಿಡಿದಿಲ್ಲ. ನಿಮ್ಮ ಮೇಲಿನ ಸಾಹೇಬರು ನಿನ್ನ ಎಕ್ಕಿ ಹಿಡಿದಿರ್ತಾರೆ. ಅದಕ್ಕೆ ನನ್ನನ್ನು ಅಪರಾಧಿ ಅಂತ ತೋರಿಸಿ ಬಚಾವ್ ಹಾಕ್ಬಿಡೋಣ ಅಂತ ಬಂದಿದ್ದೀಯ ಅಲ್ವೇನಾ? ನೀವು ತಲಾಟೆ ಮಾಡಬೇಡಿ, ನೀವು ಮಾತಾಡಿ ಸರ್. ಯಾವ್ದೋ ಆಂಟಿಕ್ ಪೀಸ್ಗೋಸ್ಕರ ಸಿದ್ಲಿಂಗನ್ನ ಕಿಡ್ನಾಪ್ ಮಾಡಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಸಿದ್ಲಿಂಗ ಇದನ್ನಲ್ಲ ಹುಟ್ಟು ಸೋಂಬೇರಿ ಕಣ, ಅವನು ಯಾವನ ಕಿಡ್ನಾಪ್ ಮಾಡ್ತಾರೆ. ಏನಕ್ಕೋಸ್ಕರ ಕಿಡ್ನಾಪ್ ಮಾಡಿದ್ಯಾ ಸಾಕ್ಷಿದ ಹೇಳ್ಬಿಡು. ಏ ಶಿಶುಪಾಲ, ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡುಗರೆ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗರೆ, ಎಡಗೈ ಎತ್ತಿದ್ರೆ ಬೀರಕ್ಕೆ ಸರಿ, ಬಲಗೈ ಎತ್ತಿದ್ರೆ ವೀರ ಮದಕರೆ. ಆ ಕೆಲಸಕ್ಕೆ ಬಾರ್ದವ್ನ ನಾನು ಯಾಕೋ ಕಿಡ್ನಾಪ್ ಮಾಡ್ಲೆ? ಪಾಂಡುರಂಗ, ಬಾಲ ಬಿಚ್ತಾ ಇದೆಯಾ? ಕೈಗೆ ಬೇಡಿ ಹಾಕಿ ರಸ್ತೆಯಲ್ಲಿ ಮೆರವಣಿಗೆ ಮಾಡಿಸಿ ತುಂಬಾ ದಿವಸ ಆಗಿದೆ. ಹಾಕ್ಲಾ ಬೇಡಿನಾ? ಒಂದು ನಿಮಿಷ ಇರಪ್ಪ. ನಾನು ಈ ಮನೆಯಿಂದ ಆಚೆ ಹೋಗುವಾಗ ಸಿದ್ಲಿಂಗನ್ನ ಒಳಗಡೆನೆ ಬಿಟ್ಬಿಟ್ಟು ಆಚೆ ಕಡೆಯಿಂದ ಚಿಲ್ಕ ಹಾಕೊಂಡು ಹೋಗಿದ್ದೆ. ಈಗ ಬಂದು ನೋಡ್ತೀನಿ ನೀವೆಲ್ಲರೂ ಇಲ್ಲಿದ್ದೀರಾ. ಮೊದಲು ಚಿಲ್ಕ ತಕೊಂಡು ಒಳಗಡೆ ಬಂದವರು ಯಾರು? ನಮ್ಮ ಸಾಹೇಬ್ರು. ಹಾಗಿದ್ರೆ ಅವರೇ ಯಾಕೆ ಕಿಡ್ನಾಪ್ ಮಾಡಿರ್ಬಾರ್ದು? ಏನ್ ಸರ್ ನಮ್ಗೆ ರಿವರ್ಸು? ಏ ಪಾಂಡುರಂಗ, ಅವನ್ನ ಕಿಡ್ನಾಪ್ ಮಾಡಿ ಬೇಕು ಅಂತ ಆಚೆಯಿಂದ ಬೋಲ್ಟ್ ಹಾಕೊಂಡೋಗಿ ಅವನ್ನ ಮಾರಾಟ ಮಾಡಿ ಅವ್ನ ಕಣ್ಣು ಕಿಡ್ನಿನ ಬೇರೆಯವ್ರು ಮಾರಿದ್ಯಾ ಅಂತ ಕಂಪ್ಲೇಂಟ್ ಫೈಲ್ ಮಾಡ್ಬಿಟ್ಟು ಒಳಗಡೆ ಹಾಕ್ಬಿಡ್ತೀನಿ. ನಡಿ ನನ್ನ ಜೊತೆ. ಜಾರ್ಜ್ ಟೆಂಪಲ್ ತಿಂದಿಯವರ ನಿಮ್ಮ ಕಡೆ ಸಂಬಂಧಿಕರು ಬಂದ್ರು ಅಂದ್ರೆ ನಮಗೆ ಈ ತೊಂದರೆ ಅನ್ನೋದು ಕಟ್ಟಿಟ್ಟು ಬುತ್ತಿ ಕಂಡ್ರೆ ಮುಂಜೆ ಇರಪ್ಪ. ಲಾ ಕ್ಯಾತರಳ್ಳಿ ಸಿದ್ಲಿಂಗ, ನೀನ್ ಎಲ್ಲಿದೀಯೋ ಅಲ್ಲಿಂದನೇ ಓದ್ ಬಿಡಪ್ಪ. ನಾನು ಇಲ್ಲೇ ಇದೆ, ನನಗೆ ಹೊರಗೆ ಬರೋದಕ್ಕೆ ಬೇಜಾರು ಕಣ. ಸಾಹೇಬ್ರೆ, ಇನ್ನೇ ಇಲ್ಲ ಸೌಂಡ್ಬಂದಾಗಾಯ್ತು. ಸ್ವಲ್ಪ ಮಂಚ ಎತ್ತನ ಸಹಾಯ ಮಾಡಿ. ಇಲ್ಲಿ ಬಂದು ಬಿಡ್ಕೊಂಡಿದ್ಯಲ್ಲ, ಏನೋ ಬಂದಿದ್ದೆ ನಿನ್ ದೊಡ್ಡವಾಗ. ನನ್ನನ್ನು ಒಳಗೆ ಕೂಡ ಹಾಕ್ಬಿಟ್ಟು ನೀನು ಒಬ್ಬನೇ ಹೋದೆಯಲ್ಲ, ಅದಕ್ಕೆ ನಿನ್ ಬುದ್ಧಿ ಕಲ್ಸೋಣ ಅಂತ ಈ ತರ ಮಾಡಿದ್ದು. ನಿಮ್ಗಳು ಹುಡುಗಾಟಕ್ಕೆ ನಮ್ಮನ್ನ ಬಲಿಪಶು ಮಾಡಬೇಡಿ. ಇನ್ನೊಂದ್ಸಲ ಹೀಗೆ ಮಾಡ್ತು ಅಂದ್ರೆ ಇದೇ ಪತ್ರನ ಸಾಕ್ಷಿಯಾಗಿ ಇಟ್ಕೊಂಡು ನೀನ್ ಸಾಯೋವರೆಗೂ ಜೈಲಲ್ಲಿ ಕೊಳೆಯಾಗಿ ಮಾಡ್ಬಿಡ್ತೀನಿ.